ಈ ಗ್ರಾಮ ಪಂಚಾಯತಿ ಒಬ್ಬ ಮೆಂಬರ್ ಆಗಿ ಚೇರ್ಮನ್ ಹಾಲಕ್ ಓಡಾಡ್ತಾರ ಒಂದೊಂದ್ ತಿಂಗಳು ಗಟ್ಲಿ ಅವೆಲ್ಲ ತಗೊಂಡ್ ಓಡಿ ಹೋಗ್ತಾರ ಮಂದಿಗೆಲ್ಲ ಮೆಂಬರ್ಕ್. ಹೌದು. ನಾ ಕೇಳ್ತ ಅಲ್ಲಿ ಒಂದು ಪಂಚಾಯತ್ಯಾಗ ಒಂದು ಕುರ್ಚಿ ಇರ್ತಾವ ಅದ ಅಲ್ರಿ ಅಧ್ಯಕ್ಷಂದು. ಹೌದು. ನೀವು ಕೂತ್ರಿ ಆ ಕುರ್ಚಿ ಕಿಮ್ಮತ್ತದೋ ಏನ್ ಮೊದಲೇ ಕಿಮ್ಮತ್ತದತ್ತೀರಿ ನೀವು ಅದಕ್ಕೆ? ನಾವು ಕೂತ್ರೆ ಅಲ್ಲಿ ಕಿಮ್ಮತ್ತದು ಏನ್ ಮೊದಲೇ ಕಿಮ್ಮತ್ ಆಗತ್ರಿ? ನಾವ್ ಅಲ್ಲಿ ಹೋಗಿ ಕೂತ್ರೆ ಕಿಮ್ಮತ್ತದ್ರಿ. ನೋಡ್ರಿ ಗೌಡ್ರು, ನಮಗ್ ಹೆಂಗ್ ತಿಳಿತದ್ರಿ? ಏನು ನಾವು ಹೋಗಿ ಕೂತೇವಂದ್ರೆ ಕುರ್ಚಿ ಮ್ಯಾಲ ಕಾಲ್ ಹಾಕಿ ಕೂತೇವಂದ್ರೆ ಕಿಮ್ಮತ್ತದ, ನಿಮಗ ಕಿಮ್ಮತ್ತದ. ಹೌದು. ಮತ್ 5 ವರ್ಷ ನಿಮಗ ಕಳಿಸಿ ಬಿಡ್ತದ ಕುರ್ಚಿ ಹೋರಿನ ಹೇಳಿ ಇಳಿಸಿ ಬಿಡ್ತಾರತ್ತೀರಿ. ಇಳಿಸ್ತದ ಕುರ್ಚಿ ಹೋಗತ್ತದ. ಸರಿ ಕುರ್ಚಿ ಹೋಗ್ಯದೇನ್ರಿ? ಕುರ್ಚಿ ಅಲ್ಲೇ ಅದ. ಕುರ್ಚಿ ಅಲ್ಲಿ ನಿಮ್ಮಂತವ್ರು ಎಷ್ಟೋ ಮಂದಿ ಕುಂಡ್ರಿಸಿ ಹೋಗ್ಯಾರ, ಎಲ್ಲರಿಗೂ ಎಬ್ಬಿಸಿ ಕಳ್ಸ್ಯಾದದು. ಖರೆ ಕುರ್ಚಿ ಹೋಗ್ಯದೇನ್ರಿ? ಅದ ಅಲ್ಲೇ ಅದ. ನೀ ಹಂಗ ತಿಳ್ಕೊಂಡಿದಿ. ಅದು ಕುರ್ಚಿ ಹತ್ತದ. ಹೋಮ 4 ದಿನ ಕುಂಡ್ರು ಕಾಲ್ ಮೇಲೆ ಹಾಕ್ಬೇಡ, ನೀ ಮತ್ತೆ ಹೋಗಿದ್ದಿ. ಯಾಕೆ ಡಿಮಾಂಡ್ ಮಾಡ್ತೇತ ಅದು? ಹೌದು. ಅಂದ್ರು ಕೇಳಂಗಿಲ್ಲ. ಅದರಾಗಿ ಕಣ್ಣು ಕಿಸ್ಕೋದ್ ಕುಂಡಿರ್ತಾನ ಅಲ್ಲಿ. ಹೌದು. ಅಧಿಕಾರ ಅಂತ ಹೇಳಿ. ಹೌದು. ಹಂಗ ಇಲ್ಲಿ ಶಾಸ್ತ್ರ ಏನ್ ಹೇಳ್ತದ? ನಿನ್ನ ಅಧಿಕಾರ ಯಾವ ಶಾಶ್ವತ ಇಲ್ಲತ್ತೀರಿ. ಇವು ಎಲ್ಲಾ ಒಂದ್ ದಿನ ನಿನ್ನ ಕೈ ಬಿಡುವದಾವ. ಹೌದು. ಹಿಂಗ ಗಳಸು ಜಗತ್ತದೊಳಗ ಅದು ನಿನ್ನ ಬೆನ್ನು ಬಿಟ್ಟಿರಬಾರ್ದು. ನಿನ್ನ ಬೆನ್ನು ಬಿಟ್ಟಿರಬಾರ್ದು. ಹೌದು. ಎಲ್ಲಿ ತನ ಹಾದ್ರ ಮಿರಿ ನಿನ್ನ ಬೆನ್ನು ಬಿಟ್ಟಿರಬಾರ್ದು. ಅಂತಾದ ಗಳಸ ಜಗತ್ತದಲ್ಲಿ. ಅದಕ್ಕೆ ಹೇಳ್ತಾರಲ್ಲಿ ಮಹಾತ್ಮರು ಏನಂತ? ಹಣವು ಗಳಿಸಬೇಕಂತದ್ದು ಈ ಜನರಿಗೆ ಕಾಣಿಸದಂತದ್ದು. ಹೌದು. ಗಂಟಲು ಬಿಚ್ಚಿ ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟಲಾರ್ದಂತದ್ದು. ನೋಡ್ರಿ, ಅಂತ ಗಂಟು ಹುಡುಕತಾರ. ಹೌದು. ಅಂತ ಗಂಟು ಎಲ್ಲಿ ಅದಂದ್ರ ಆ ಪರಮಾತ್ಮನ ಹಂತಿಲಿ ಅದ, ಗುರುವಿನ ಹಂತಿಲಿ ಅದ. ಅವ ಕೊಟ್ಟುದು ಜ್ಞಾನ, ಅವ ಕೊಟ್ಟುದು ಐಶ್ವರ್ಯ, ಅದು ಎಲ್ಲಿ ಇಟ್ಟಿನ ಮಿರಿ ಯಾರಿಗೆ ಕಾಣಿಸೋದಿಲ್ಲ. ಹೌದು. ಅಂತಾದ ಗಳಸು ಜಗತ್ತದಲ್ಲಿ. ಹೌದು. ಒಬ್ಬ ಒಂದು ಪನ್ನ ಸಕ್ರೆ ಅಲ್ಲ ಮಟ್ಕ ಆಡಿ ಎಲ್ಲ ಇಸ್ಪೇಟ್ ಆಡಿ ಎಲ್ಲ ಕಳ್ಕೊಂಡಿದ್ದ. ಅಂದ್ರ ಮಾರಿದ್ದ ತಿಳ್ರಿ. ಎಲ್ಲಾನ ಮಾರಿ ಸತ್ಯಾನಾಶ ಆಗಿ ಎಲ್ಲ ಮುಗಿದ ಬಳಕ ಹುಚ್ಚು ನಂಗೆ ತಿರ್ಗಾಡ್ಲಕತ್ತು. ಹೌದು. ತಿರ್ಗಾಡ್ಲತ್ತಣ ಒಬ್ರು ಅಂದ್ರು, ಎಲ್ಲಾ ಕಳ್ಕೊಂಡಿದಿ, ಏಸು ದಿನ ಹುಚ್ಚರಂಗ ತಿರ್ಗಾಡೋ ಮಗನ ಪರಮಾತ್ಮನಲ್ಲಿ ತಪಶ್ಚರಿ ಮಾಡು. ಹೌದು. ಎಲ್ಲಾ ಹೇಳಿಕೊಡ್ತಾನವ. ಹೌದು. ಅಂದ ಕೂಡ್ಲೆ ಒಂದು ಆಲದ ಗಿಡದ ಬಡ್ಡಾಗ ಹೋಗಿ ತಪಶ್ಚರಿ ಕೂತ. ಓಂ ನಮ ಶಿವಾಯ, ಓಂ ನಮ ತಪಶ್ಚರಿ ಕೂತ. ನೀರಿಲ್ಲ, ಅನ್ನಿಲ್ಲ, ಏನಿಲ್ಲ, ತಪಶ್ಚರಿ ಕೂತ. ಹೌದು. ಪರಮಾತ್ಮ ಅವನ ಭಕ್ತಿಗೆ ವರುವಾದ. ಬಂದೇ ಬಿಟ್ಟವ. ಹೌದು. ಭಕ್ತ ಪ್ರಿಯ ಭಕ್ತ ವಚ್ಚಲ. ಹೌದು. ಪರಮಾತ್ಮನ ಏನದ, ಯಾವ ದುಡಿತಾನ ಅವನಿಗೆ ಬೇಡುದು ಕೊಡ್ಲಕ್ಕೆ ಭಗವಂತ ಬರ್ತಾನ. ಹೌದು. ಅವನ ಹಂತಿಲಿ ಬಂದ. ನಿನ್ನ ಭಕ್ತಿಗೆ ನಾ ಮೆಚ್ಚಿದ. ಏನ್ ಬೇಡ್ತಿ ಬೇಡು, ಏನ್ ಬೇಡ್ತಿ ಬೇಡ ಅಂದ. ಹೌದು. ಏನ್ ಬೇಡ್ಬೇಕ್ರಿ? ಅವ ಏನ್ ಬೇಡದ್ರಿ? ಹೊಲ ಹೋಗಿತ್ತು, ಮನಿ ಹೋಗಿತ್ತು, ಎಲ್ಲ ಹೋಗಿತ್ತು. ಅವ ಅಂದ, ನನ್ನ ಏನ ಐಶ್ವರ್ಯ ಹೋಗ್ಯದ, ಪನ್ನ ಸಕ್ರಿ ಹೊಲ ಮನಿ ಎಲ್ಲ ಹೋಗ್ಯದ, ಅದು ಇಟ್ಟು ನನಗೆ ಹೊಳ್ಳಿ ಕೊಡು ಅನ್ನೋ. ಇದು ಕಳ್ಕೊಂಡಿದನ. ಹೌದು. ಅದು ನನಗೆ ಕೊಡು. ಪರಮಾತ್ಮ ಏನ್ ಮಾಡದತ್ತ, ಇಂತ ಬೇಡಿದೆ ಅಂದ್ರೆ ತಗೋ ಅಂತ ಹೇಳಿ ಆಶೀರ್ವಾದ ಮಾಡಿ ಒಂದು ಮಣ್ಣಿನ ಗಡಿಗೆ ಕೊಟ್ಟ. ಮಣ್ಣಿನ ಗಡಿಗೆ. ಈ ಗಡಿಗೆ ನಿನ್ನ ಮನಿಗೆ ಹೋಗು. ಮನಿಗೆ ಹೋಗಿ ಇದಕ್ಕೆ ಪೂಜಾ ಮಾಡು. 2 ಉದ್ಕಾಡಿ ಹಚ್ಚಿ ಬೆಳಗು. ಇದರಾಗ ಕೈ ಹಾಕು, ಬಂಗಾರ ಚಿಣಿಸಿ ಬರ್ತಾವ. ನಿನಗೆ ಎಷ್ಟು ಹತ್ತತಾವ ಅಟ್ಟು ಒಮ್ಮೆ ತಕ್ಕುವ. ಒಟ್ಟೆ ಬಿಡ್ಬೇಡ ಮಹಾರಾಜ್ರ. ನಮಗೊಂದಿದ್ರ ಕೊಡ್ರಿ ಆ ಗಡಿಗೆ. ನಿಮಗ ಹಂಚಿಗಾರಿ ಗುಡ್ದಾಗ ಸಿಗ್ತಾವ್ರು ಅವ್ ಗಡಿಗೆ. ಅಲ್ಲಿ ಆದ್ರಿ ಅವೇ ಗಡಿಗೆ. ಅಲ್ಲಿ ಗಡಿಗೆ ಸಿಗಲ್ಲ, ನಿಮ್ ಗುಂಡಗಾಲೆ ಸಿಗ್ತಾವ. ಅಲ್ಲಿ ಗುಡ್ಡಕ್ ಹೋದ್ರ ಗುಂಡಗಾಲೆ. ಅವಾಗಂದ ಕೈ ಒಳಗ್ ಹಾಕಿ ತೆಗಿ, ನೀ ಬಿಟ್ಟೆ ಅಂದ್ರೆ ಮಾತ್ರ ಹೊಂಡುದಿಲ್ಲ ಅಂದ. ಹೋಗಿ ಒಳಗೆ ನಮಸ್ಕಾರ ಮಾಡಿ ಗಡಿಗ್ಯಾಗ ಕೈ ಹಾಕದತ್ರಿ, ತಗದ್ ಒಗಿಲಕತ್ತ ಚಿಣಿ. ಒಗದ ಸಾಕು ಮಾಡ್ಬೇಕಿಲ್ರಿ. ಮನಿನೇ ತುಂಬುತ್ತದು. ಕೈ ಬಿಟ್ಟಂದ್ರೆ ಮತ್ತೆ ಬರಂಗಿಲ್ಲ, ಹೊಂಡಂಗಿಲ್ಲ.
ಎಷ್ಟೋ ದಿನ ತಪಸ್ಸೇರು ಮಾಡಿದ ಮನುಷ್ಯ ನೀರಿಲ್ಲ ಕೂಳಿಲ್ಲ, ಗಡಿಗೆ ಕೈ ಹಾಕುದು ತಗುದು, ಗಡಿಗೆ ಕೈ ಹಾಕುದು ತಗುದು, ಮನ್ಯಾಗ ಯಾರು ಇಲ್ಲ, ಬಾಕ್ಲಾ ಮುಚ್ಚಿ ಒಳಗೆ ತೆಗಿಲತ್ತ. ಹಾ ತಗದು 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 ಮನಿ ತುಂಬತ್ರಿ. ಹಾ ನೀರಿಲ್ಲ, ಊಟ ಇಲ್ಲ, ನ್ಯಾಲಿಗೆ ಕಚ್ಚಿ ಡಿಗ್ಗಿಗೆ ತೆಲಿ ಹಚ್ಚಿ ಹೆಣಾನೇ ಬಿತ್ತು. ಹಾ ಗಡಿಗ್ಯಾಗ ಒಂದು ಕೈ ಹಾಕೊಂಡ್ ಹೆಣಾನೇ ಬಿತ್ತು. ಹೌದು, ನೆರವಾರಿ ಮಂದಿ ಅಂದ್ರತ ನೋಡ್ರಿ 3 ದಿನ ಆಯ್ತು, 3-4 ದಿನ ಆಯ್ತು ಒಳಗ್ ಹೋಗ್ಯಾನು, ಒಳಗಿಂದ ಬರ್ಲಾಗೇನು ಏನಾಗ್ಯದ ನೋಡ್ರಿ ತಂತಾನ. ಬಾಕ್ಲಾ ತೆಗದು ನೋಡ್ತಾರ, ಬಂಗಾರದ ಡಿಗ್ಗಿ ಬಿದ್ದ. ಹಾ ಹಾ ಆ ಆ ಗಡಿಗ್ಯಾಗ ಒಂದು ಕೈ ಹಾಕೊಂಡ್ ಸತ್ತೆ ಡಿಗ್ಗಿಗೆ ತೆಲಿ ಕೊಟ್ಟು ಇದು ಬಿದ್ದ. ಹಾ ಹಾ ನ್ಯಾಲಿಗೆ ಕಚ್ಚಿ ಇವ್ರು ನೋಡ್ಲಕ್ ಹೋದವ್ರು ಇವ್ರು ಏನ್ ಮಾಡಿದ್ರತ್ರಿ, ಹಾ ಅವಂದೇನ್ ವಿಚಾರ ಮಾಡಲ್ರು, ಹಾ. ಇವ್ರು ಹಿಂಗ ಚಾಳ್ ಹಿಡಿದಿದ್ರಾಗ ತುಂಬಲಕತ್ರತ್. ಹೌದ್ ಹೌದ್ ಹೌದು ಬಂಗಾರ ಚಿಣಿ. ಹಾ ಹಾ ಅವಾಗ ಗಡಿಗೆ ಎತ್ತತ್ತ, ತಿಳ್ಕೊಂಡೆ ಒಯ್ರಿ ಅವನ ಪರಿಸ್ಥಿತಿ ನೋಡ್ರಿ ಏನಾಗ್ಯದ. ಹೌದ್ ಹೌದು, ಅವಂದು ನೋಡೇ ವೈರಿ, ಅವಂದು ನೋಡೇ ಒಯ್ರಿ. ಹಾ ಹಾ ಅನಾನ ಬಿಟ್ಟು ಓಡ್ಲಕತ್ರತ್ತ. ಹಾ ಹಂಗ ನಮಗ ಏನಾಗ್ಯದಪ್ಪ ಅಂತಂದ್ರ ನಮ್ಮ ಮನಸ್ಸಿನ ಆಶನೇ ನಮಗ ಕೊಲ್ತದ. ಹೌದು ಹೌದು ಹೌದು, ಈ ಜಗತ್ತದೊಳಗೆ ನಮಗೇನ್ ಮಾಡಿದ್ರಿ, ಈ ಎಲ್ಲಾ ಮುಗದದ, ಖರೆ ಆಶಾ ಮಾತ್ರ ಮುಗುದಿಲ್ಲ. ಇಲ್ಲ ಇಲ್ಲ, ಹಂಗ ಈ ಮನುಷ್ಯ ಜನ್ಮಕ್ಕ ಏನದಪ್ಪ ಅಂತಂದ್ರ ಆಶಾ ಅನ್ನೋದೊಂದು ಬಹಳ ದೊಡ್ಡದದ. ಅದಕ್ಕ ಆಶಾ ಸಿದ್ದೇಶ್ವರ ಅಪ್ಪ ಅವ್ರ ಇದ್ರು ಅಂದ್ರು. ಏನಂದ್ರು ಅಂತ ಕೇಳಿದ್ರ, ಆಶಾ ಮಾಡ್ರಿ, ಖರೆ ದುರಾಶೆ ಬ್ಯಾಡ್ರಿ. ಹೌದು, ಆಸೆ ಹೆಂಗ ಮಾಡ್ಬೇಕು, ನಿನ್ನ ಹೆಂಡ್ರು ನಿನ್ನ ಮಕ್ಕಳು ಚಂದಾಗಿರಂತ ಅಟ್ಟೆ ಆಸೆ ಮಾಡು. ನಿನ್ನ ಮನ್ಯಾಗ ಮಾವಿನಕಾಯಿ ನೀನ್ ಹೊಲ್ದಾಗಿದ್ದು ಅಂದ್ರ ಅಟ್ಟೆ ಮಾಡು. ನಿನ್ನ ಕಾಯಿ ಬಿಟ್ಟು ಇನ್ನೊಬ್ಬರಿಗಿತ್ತು ಇನ್ನೊಂದು ಹೊಲ್ದಂತ ತರಬೇಕನ್ನೋದು ಆಶೆ ಮಾಡಬೇಡ. ನಿನ್ನಲ್ಲಿ ಎಟ್ಟದ ಅಟ್ಟೆ ಉಣು. ಹೌದು, ಇನ್ನೊಬ್ಬರದು ಮುರಿದು ತೋಬೇಕನ್ನೋದು ದುರಾಸೆ ಬತ್ತು, ನಿನಗೊಂದು ದಿನ ಹಾಳಾಗ್ತದ. ಹೌದು ಹೌದು, ನಿಮ್ಮಲ್ಲಿ ಕೆಟ್ಟ ಬುದ್ಧಿ ಬತ್ತು, ಒಂದ್ ದಿನ ನಿನಗೆ ಹಾಳು ಮಾಡ್ತದತ್ತ ತಿಳ್ಕೋಬೇಕು. ಹೌದು 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 ಹೌದು, ಅಂತ ಮಾತನ್ನು ಅವರು ಜಗತ್ತಕ್ಕೆ ಜ್ಞಾನ ಕೊಟ್ಟು ಹೋಗ್ಯಾರ. ಅದಕ್ಕೆ ಅಂತ ಇಂದಿನ ದಿವಸ ನಮ್ಮ ನಾಗರಮುನ್ನೋಳಿ ಗ್ರಾಮದಲ್ಲಿ ತಮ್ಮ ನಾಗರಕೋಡಿ, ಹೌದಲ್ರಿ, ಹೌದು, ಅಂತ ಒಂದು ಕಾರ್ಯಕ್ರಮಕ್ಕ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲಿವರೆಗೆ ಸತ್ಯ ಸಂಘದ ಸೇವಾ ಬಹಳ ವಿಜೃಂಭಣೆಯಿಂದ ನಡೆದದ, ಸಾಗಿ ಬಂದದ. ಯಾಕಂದ್ರೆ ಈಗಿನ ಕಾಲ ಹಿಂಗ ಬಂದದ, ಇಂತ ಸತ್ಯ ಸಂಘ ನಡುವುದೇ ದುರ್ಲಭದ. ಕೇಳು ಜನ ಇಲ್ಲ ಇಲ್ಲ ಇಲ್ಲ, ಎಟ್ಟ 100 ಸ್ಪೀಡ್ ಜಗತ್ತೆ ಹೊಂಟದ. ಹೌದು, ಯಾಕೆ ಹೊಂಟದ ಅಂತ ಕೇಳ್ರಿ ನೀವು, ಎಲ್ಲಾ ಟಿವಿ ಟೇಪ ಮೊಬೈಲ್. ಒಬ್ಬರು ಬರೇ ಎಂತವ್ರು, ಒಬ್ಬರು ಕೂದಲ ತುಂಬವ್ರು ಡೆಬ್ಬಿ ಆಯ್ಸಾರ್ ಕೈಯಾಗ 50,000 ಮೊಬೈಲ್. ಹೌದು 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 ಹೌದು, ವಿಚಾರ ಮಾಡ್ರಿ ಕಾಕ. ಹೌದು, ನಿಮ್ಮ 3 ಸುತ್ತಗಟ್ಟಿ ಡೆಬ್ಬಿ ಆಯಿಸ್ತಾರ ನೋಡು. ಇವು ನೀವು ತಿಂದು ಕುಡಿದು ನೀರು ಹೋಗುದು, ಬಾಟ್ಲಿ 6,000 ಕೈಯಾಗ ನೋಡ್ರಿ, 50,000 ಮೊಬೈಲ್. ಹೌದು ಹೌದು, ನಿಮ್ಮ 50 ಎಕರೆ ಇದ್ರೆ ನಿಮ್ ಕೈಯಾಗ 1,000 ರೂಪಾಯಿ ಮೊಬೈಲ್ ಇಲ್ಲ. ಇಲ್ಲ ಇಲ್ಲ, ಅಂತ ಕಾಲ ನೋಡು ಕಾಲ ಬಂದದೀಗ, ಅಂತ ನೋಡು ಕಾಲ ಬಂದದ. ಯಾರಿಗೇನು ಅನ್ನೋದಿಲ್ಲ, ಅಂತ ಕಾಲದಪ್ಪ. ಅದಕ್ಕೆ ತನ್ನನ್ನ ತಿಳ್ಕೊಂಡು ನಾವು ನಂಬೆಗಿಟ್ಟು ಈ ಭವಸಾಗರ ದಾಟುವುದದ. ಭಗವಂತನಲ್ಲಿ ದುಡಿರಿ, ಪರಮಾತ್ಮನಲ್ಲಿ ದುಡಿರಿ, ತಾಯಿ ತಂದಿ ಮ್ಯಾಗ ನಂಬಗಿಡ್ರಿ, ತಾಯಿ ತಂದಿ ಸೇವಾ ಮಾಡ್ರಿ, ಭೂಮಿ ಒಳಗ ದುಡಿರಿ. ಅದರಂತ ಶ್ರೀಮಂತಿಕೆನೆ ನಿಮ್ಗೆ ಎಲ್ಲಿ ಸಿಗುದಿಲ್ಲ. ಹೌದು ಹೌದು ಹೌದು, ಯಾವಾಗಲೂ ಒಳ್ಳೆದ ಭಾವ ಇರ್ಬೇಕು. ಮನಿ ಒಳಗ ನಗನಗತ್ತ ಸಂಸಾರ ಇರ್ಬೇಕು. ನಗನಗತ್ತ ಸಂಸಾರ ಇತ್ತಂದ್ರ ಅದು 20 ಲಕ್ಷ ರೂಪಾಯಿ ದೇಣೆ ಇದ್ದರೆ ಓಡಿ ಹೋಗ್ತದ. ಮುಂಜಾನೆ ಎದ್ದು ಸಸಿ ಒತ್ತಾಟಿ ಮಾರಿ, 10 ಒತ್ತಾಟಿ ಮಾರಿ, ಮಾವ ಒತ್ತಾಟಿ ಮಾರಿ, ಮಕ್ಕಳು ಒತ್ತಾಟಿ ಮಾರಿ, ಹಿಂಗ ಬಂದ್ ಕೇಸಿಂದ ತುಳ್ಕೋತ್ ಕೇಸಿಂದ ಬಸ್ ಸ್ಟ್ಯಾಂಡ್ ಕುಡುದು ಅಲ್ಲೇ ಬೇಳಿ. ಎದಕ್ ಬರ್ತದ ಸಂಸಾರ? ಹೌದು ಹೌದು, ಸಂಸಾರ ಅನ್ನೋದಿಲ್ಲ ಅದಕ್ಕೆ. ಅಲ್ಲ, ಪರಮಾತ್ಮ ಇಂತ ಬಂಗಾರಂತ ಶರೀರ ಕೊಟ್ಟಾನ. ಒಳ್ಳೆದ್ದ ಮಾಡಿ, ಒಳ್ಳೆದ್ದ ತಿಂದು, ಒಳ್ಳೆದ್ದ ಮಾತಾಡಿ, ಒಳ್ಳೇದ ನಗನಗತ್ತು ಈ ಸಂಸಾರ ಗೆದ್ದು ಹೋಗುದಂತೇಳಿ ಶರಣರು ಹೇಳ್ಕೊತ ಬಂದ. ಅದಕ್ಕೆ ಅಂತ ಕಾರ್ಯ ನಾವು ಮಾಡುವುದದ. ಈಗ ನಾವು ಯಾವ ಕಾರ್ಯ ಬಿಡ್ಲಕ್ಕ ಬರುವುದಿಲ್ಲ. ಇಲ್ಲ, ಅದಕ್ಕೆ ನಾವು ನೀವೆಲ್ಲ ಕೂಡಿ ಇಂಥ ಸತ್ಯ ಸಂಘದ ಸೇವೆ ನಾವು 46 ವರ್ಷ ಆಯ್ತು ಇದೇ ಉಪದೇಶ ನಾವು ಮಾಡ್ಕೊತ ಹೊಂಟಿದೆವು. ನಮ್ಮ ಮಾತು ಕೇಳಿ ಎಷ್ಟೋ ಜನ ಜ್ಞಾನ ಪಡ್ಕೊಂಡಾರ. ಹೌದು, ನಮ್ಮಲ್ಲಿ ಒಬ್ಬ ಮೊನ್ನೆ ಹೇಳ್ದ, ನಾವು ಹಾಡು ಹೇಳಾಗ ಬಂದ್ ಹೇಳಿದ್ರು, ನೋಡ್ರಿ ಮಹಾರಾಜ್ರ
ಒಂದು ಸೀಮಿ ಕಾಲಾಗ ಅಣ್ಣ ತಮ್ಮರ ಜಗಳ ಇತ್ರಿ, ಎಷ್ಟೋ ಒಂದು 20 ಲಕ್ಷ ರೂಪಾಯಿ ಹಾಳು ಮಾಡಿದೆವು. ನಿಮ್ಮ ಮಾತು ಕೇಳಿ ನಾವೆಲ್ಲ ಬಿಟ್ಟಿದ್ದೇವ್ ನೋಡ್ರಿ, ಬಹಳ ಚಲೋ ಆಗ್ಯದ ಅಂತೇಳಿ ನಮಗ ನಮಸ್ಕಾರ ಮಾಡ್ದ ಒಬ್ಬ ಬಂದು. ಹೌದು ಹೌದು ಹಂಗ ಅದೇ ಒಂದು ಲಾಭ ನಮ್ಮ ಜಗತ್ತದೊಳಗೆ. ಏನು ಹೋಗುದಿಲ್ಲ, ನಮ್ಮ 2 ಮಾತು ಕೇಳಿ ಜಗ ಮುಗೀತು ಅಂದ್ರ ಆನಂದ ಆಯ್ತು. ಹೌದು. 100 ಎಕರೆ ಕಬ್ಬ ಆಗ್ತದ, 5 ಎಕರೆ ಕಬ್ಬ ಆಗ್ತದ. ಆ 5 ಎಕರೆ ಕಬ್ಬ 8 ಟನ್ ಆಗ್ಯದ, ಏನು ಅದ್ರ ಕಿಮ್ಮತ್ತಿಲ್ರಿ. ಖರೆ ಒಂದು ಬಾಂದಿನ ಕಾಲಾಗ 20 ಲಕ್ಷ ರೂಪಾಯಿ ಹಾಕ್ತಾರ ಸೀಮಿ ಕಾಲಾಗ. ಹೌದು. ಆ ಕಡೆ ಒಂದು 5 ಎಕರೆ ಟನ್ ಕಬ್ಬು ಬೆಳ್ದದ, ಅದ್ರ ಜಗಳಿಲ್ಲ. ಇಲ್ಲ ಬಾಂಧನಾಗ ನೋಡ್ರಿ ಹುಲ್ಲು ಹೇಳ್ತದ, ಕಂಟಿ ಹೇಳ್ತದ ಬರೀ. ಹೌದು ಹೌದು. ಆ ಬಾಂದಿನ ಕಾಲಾಗ ಜಗಳಾಡಿ 20 ಲಕ್ಷ ರೂಪಾಯಿ ಕೋರ್ಟಿಗೆ ಹಾಕ್ತಾರ. ಹೌದು ಹೌದು. ಅಂತ ಜನ ಆಗ್ಯದವೆಲ್ಲ ಮಾಡ್ಬೇಡ್ರಿ. ಒಳ್ಳೆ ವಿಷಯನ್ನ ಮಾಡಿ ಭಗವಂತನ ನಾಮ ಸ್ಮರಣೀಯ ಮಾಡಿ ಇದು ಭವಸಾಗರ ಗೆದ್ದುದದ. ಹೌದು. ಅದಕ್ಕೆ ಶರಣರು ಹೇಳ್ತಾರ ಏನಂತ್ರಿ? ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜ ಇಲ್ಲದೆ, ಮಾಡುವ ನೀಡುವ ನಿಡಗುಣ್ಣ ಉಳ್ಳಡೆ ಕೂಡಿಕೊಂಬನನ್ನ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವ್ರು ಹೇಳ್ತಾರ. ಅದಕ್ಕ ಹೆಂಗದಪ್ಪ ಅಂತಂದ್ರ ಎಲ್ಲಾ ನೋಡಿ ಕುಣಿ ಹಂಗಾಯ್ತತ್ತ. ಎಲ್ಲಾ ನೋಡಿ ಕುಣಿಯಂಗಾಯ್ತ, ಕುಣುದು ಗಣದಂಗ ಆಯ್ತತ್ತ. ಹೌದು ಹೌದು. ಈ ಮಾನವ ಜನ್ಮ ಇದ್ರೊಳಗೆ ಕಾಲ ಕಳೆದದ. ಹೌದು. ಅದಕ್ಕೆ ನಮ್ಮ ಗೌಡ್ರ ಹಾಡವ್ರ ಹೇಳಿ, ಎಲ್ಲಾ ನೋಡಿ ಕುಣಿಯಂಗಾಯ್ತು. ಹಂಗ ಕುಣಿಯಂಗಾಯ್ತು. ಹೇಗಾಯ್ತದ ಕೇಳ್ರಿ. ಹೇಳಿ.